ನಮಸ್ಕಾರ ಎಲ್ರಿಗೂ. ಏನು ಬೆಳಗ್ಗೆ ಜಾನಿ ಎಲ್ಲಿ ಕೂತ್ಬಿಡಿಯಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏರ್ಪೋರ್ಟ್ ಲಾಂಜಲ್ಲಿ ಕೂತಿದ್ದೀವಿ ಸ್ವಾಮಿ. ಮುಂಬೈಗೆ ಹೋಗ್ಬೇಕಲ್ಲ IPL ಕಾಮೆಂಟ್ರಿಗೆ. ಸೊ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ನಮ್ಮ ಬರ ಚಿಪ್ಲಿ ಅವರು ಇದ್ದರು ನಮ್ಮ ಜೊತೆ. ಬಟ್ ಆ ಮನುಷ್ಯ ಲಗೇಜಲ್ಲಿ ಹಾಕಬಾರ್ದ ವಸ್ತುನ ಹಾಕಿದ್ದಾರೆ. ಅದಕ್ಕೆ ಏರ್ಲೈನ್ಸ್ ಅವ್ರು ಕರೆದಿದ್ದಾರೆ, ಸ್ವಾಮಿ ಇದೇನು ತೋರಿಸು ಬನ್ನಿ ಅಂತ. ಅದಕ್ಕೆ ಹೋಗಿದ್ದಾರೆ. ಇಲ್ಲಾಂದರೆ ಅವರು ಕೂಡ ನಮ್ಮ ಜೊತೆ ಹಾಕ್ಕೊಂಡಿರೋರು. ಇದೇ ಥರ ವಿಡಿಯೋಗಳು ಮಾಡಿ ಕಳಿಸ್ತೀನಿ ನಿಮಗೆ. ಬಾಂಬೆ ಹೋಗಿ ರೀಚ್ ಆಗೋ ತನಕ. ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲರೂ ನೋಡಿರ್ತೀರಾ, ಬಟ್ ನೋಡದೇ ಇರೋರು ನೋಡ್ಬೋದು. ಬೆಂಗಳೂರಿನ ಹೆಮ್ಮೆ, ಬೊಂಬಾಟಾಗಿರುವಂಥ ಒಂದು ಏರ್ಪೋರ್ಟು. ಕಾಯ್ತಾ ಇದ್ದೀವಿ ನಮ್ಮ ಏರ್ಕ್ರಾಫ್ಟು ಕಾಲ್ ಮಾಡಲಿ ಇವರು ಬೋರ್ಡಿಂಗ್ ಅಂತ. ಸದ್ಯಕ್ಕಿನ್ನ ಸೆಕ್ಯೂರಿಟಿ ಅಂತ ಕೂತಿದೆ. ಇದು ಕ್ವೈಟ್ ಲೋಂಜ್ ಅಂತ. ಇಲ್ಲಿ ಕೂತಿದ್ದೀವಿ ನಾವು. ನೋಡಿ ಮುಂಬೈಗೆ ಯಾರಿದ್ದಾರೆ ನಮ್ಮ ಜೊತೆ ಅಂತ. ನಾವು ಇದ್ದೇ ಇರ್ತೀವಿ. ಜಾನಿ ಕರೆದ ಮೇಲೆ ಬರಲ್ವಾ ನಾವು? ಪ್ರಿಡಿಕ್ಷನ್ ಕಿಂಗ್ ಭರತ್ ಚಿಪ್ಲಿ, ಬ್ರಹ್ಮಾಂಡ ಗುರುಜಿ ಅಂತ ಹೆಸರುವಾಸಿಯಾಗಿರೋ ಚಿಪ್ಲಿ. ಈಗ ವಾಪಸ್ ಸ್ಕಿಲ್ಸ್ ನ ತರಬೇಕೀಗ IPLಗೆ. ಇಲ್ಲಿ ತನಕ ಸ್ವಲ್ಪ ರಸ್ಟಿ ಆಗ್ಬಿಟ್ಟಿದ್ದೀವಿ. ರಸ್ಟಿ ಆದ್ರೂ ಚಿಪ್ಲಿ ಆ ಓಲ್ಡ್ ಟಚ್ ಇದೆ, ಮಿದಾಸ್ ಟಚ್ ಅಂತದ. ಹಾಗಾಗಿ ಭರತ್ ಚಿಪ್ಲಿ IPL ಬಂತು ಅಂದ್ರೆ ಪ್ರಿಡಿಕ್ಷನ್ ಗುರುಜಿ ಆಗಿ ಹೋಗ್ತಾರೆ ಇವಾಗ. ಸೊ ಭರತ್ ಅವರೇ, ಈ ಟಾಟಾ IPL 2022 ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನೀವು? ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. 2 ಹೊಸ ಟೀಮು ಎಲ್ಲ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಸೊ ಮಜಾ ಇರುತ್ತೆ, ಯಾರ್ಯಾರಿಂದ ಯಾವ್ಯಾವ ತರ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಓಕೆ. ಇನ್ನೇನು ಕರಿತಾ ಇದ್ದಾರೆ ಬೋರ್ಡಿಂಗ್ಗೆ. ಬೋರ್ಡ್ ಆಗ್ತಾ ಇದ್ದಂಗೆ ತಿರ್ಗಾ ಇನ್ನೊಂದು ವಿಡಿಯೋ ಮಾಡಿ. ಬೆಂಗಳೂರಿಗೆ ಒಂದು ಸ್ವಲ್ಪ ದಿವಸ ಟಾಟಾ ಹೇಳೋ ಸಮಯ ಆಗ್ತಾ ಇದೆ. ಯಾಕೆಂದರೆ ಟಾಟಾ IPL 2022ಗೋಸ್ಕರ ಮುಂಬೈಗೆ ಟೇಕ್ ಆಫ್ ಆಗ್ತಾ ಇದ್ದೀವಿ. ನಾನು ಮತ್ತು ಚಿಪ್ಲಿ ಭಾರದ್ವಾಜ್ ಅವರು ಆಲ್ರೆಡಿ 8:30 ಫ್ಲೈಟ್ ಎತ್ಕೊಂಡ್ಬಿಟ್ಟವ್ರು. ಅವ್ರಿಗೆ ಗೊತ್ತಲ್ಲ, ಬಾಂಬೆ ಅಂತ ಹೇಳಿದ್ರೆ ಫಸ್ಟ್ ಅವೈಲೇಬಲ್ ಫ್ಲೈಟ್ ಎತ್ಕೊಂಡು ಓಡ್ತಾ ಇರ್ತಾರೆ ಅವರು. ನಾಳೆ ಊರಿಗೆ ಹೋಗ್ತಾ ಇದ್ದೀರಾ ಅಂತಲ್ಲ, ಫ್ಲೈಯಿಂಗ್ ಅಂತ. ಏನು ಖುಷಿನೋ ಅವಾ. ರೀಚ್ ಆಗ್ತಾ ಇದ್ದೀವಿ. One eternity later. ಎಷ್ಟು ದೂರ ಕರ್ಕೊಂಡು ಹೋಗ್ತಾರೆ ಗುರು? ಇದು ಬಸ್ಸಾ, ಏರ್ ಬಸ್ಸಾ? ಬೈ ರೋಡೇ ಬಾಂಬೆ ಕರ್ಕೊಂಡು ಹೋಗಿದೆ. ಟೇಕ್ ಆಫ್ ಸಮಯ ಆಗಿದೆ. ಹೇಳಿದ್ದಾರೆ ಪೈಲಟ್ ರೆಡಿಯಾಗಿ ಟೇಕ್ ಆಫ್ಗೆ ಅಂತ. ಸೊ ನಮ್ಮ MS ಧೋನಿ ಹೆಲಿಕಾಪ್ಟರ್ ಶಾಟ್ ಥರ ಇನ್ನೇನು ಟೇಕ್ ಆಫ್ಗೆ ರೆಡಿ ಆಗಿದ್ದೀವಿ ನಾವು. ಈ ಥರ ಇರೋ ಮೋಡಗಳು ನೋಡ್ಬೋದು. ಇಂಗ್ಲೀಷಲ್ಲಿ ಇದೆಯಲ್ಲ, ಕ್ಲೌಡ್ 9 ಮೇಲೆ ಅಂತ. ಈಗ ಟೈಮ್ ಆಗಿದೆ 9:15. ಸೊ ಹಾಗಾಗಿ 9:15 ಮೋಡದ ಮೇಲೆ. ನೋಡಿ, ಮಾಯಾನಗರಿ ಮುಂಬೈ ಕಮರ್ಷಿಯಲ್ ಕ್ಯಾಪಿಟಲ್ ಅಂತಾರೆ. ಏನಕ್ಕೆ ಬಂದ್ರಿ ಸರ್ ಮುಂಬೈಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಸತಿ IPL ನಡೀತಾ ಇರೋದು ಬಾಂಬೆಯಲ್ಲಿ, ಜ್ಞಾಪಕ ಇರಲಿ. ಬಿಲ್ಡಿಂಗ್ಗಳ ನಗರಿ ಮುಂಬೈ. ನೋಡಿ, ಬರೀ ಅಪಾರ್ಟ್ಮೆಂಟ್ಗಳೇ. ಅಪಾರ್ಟ್ಮೆಂಟ್ ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್. ಇಲ್ಲ ಅಂದರೆ ಯಾವುದೋ ಒಂದು ಆಫೀಸ್ ಡಿಪಾರ್ಟ್ಮೆಂಟ್. ಕಮರ್ಷಿಯಲ್ ಕ್ಯಾಪಿಟಲ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡಿಂಗ್. ನೋಡಿ, ನಿಮ್ಗೆ ಕಾಣಿಸ್ತಾ ಇದೆಯಾ? ಫ್ಲ್ಯಾಟ್ ರೂಫ್. ಅದೇ ಧಾರಾವಿ ಅಂತ. ಧಾರಾವಿ ಇರೋದು ಏರ್ಪೋರ್ಟ್ ಪಕ್ಕದಲ್ಲೇ. ಇನ್ನೇನು ಏರ್ಪೋರ್ಟ್ ಎಂಟ್ರ್ ಆಗ್ತಾ ಇದೀವಿ. ಏರ್ಪೋರ್ಟ್ ಕಾಂಪೌಂಡ್ ಬಂದ್ವಿ. ಬಿಟ್ವಿ. ಇದು ಏರ್ಪೋರ್ಟ್ premises. ಈಗ ಲ್ಯಾಂಡ್ ಆಗಬೇಕು. ಲ್ಯಾಂಡ್
ಏರ್ ನೋಡ್ತಾ ಇದ್ದೀರಾ, ಹಂಗೆ ಮಿನಿ ಪ್ರೈವೇಟ್ ಏರ್ಕ್ರಾಫ್ಟ್ಗಳು. ರಿಲಯನ್ಸ್ ಅವ್ರದ್ದು ಕಾಣುತ್ತೆ ಇಲ್ಲಿ ಎಡಗಡೆ ನೋಡ್ತಾ ಇದ್ದೀನಿ ನೀವು ನೋಡಿ, ಅಲ್ಲಿದೆ ರಿಲಯನ್ಸ್ದು ಪ್ರೈವೇಟ್ ಜೆಟ್ಗಳು, ಅಂಬಾನಿ ಅವ್ರದ್ದು. 1 minute 37 seconds later. ಬ್ಯಾಗೇಜ್ ಕಲೆಕ್ಷನ್ ಟೈಮ್ 11. ನೋಡಿ ಭರತ್ ಚಿಪ್ಲಿ ಅವ್ರು ಹೆಂಗವ್ರೆ, ಬ್ಯಾಗ್ ಹಾಕೊಂಡು ಹೋಗ್ತಾ ಇರಲ್ಲ, ಚಡ್ಡಿ ಹಾಕೊಂಡು ಅವರೇ ಭರತ್ ಚಿಪ್ಲಿ. 12 seconds later. ನೋಡಿ ಏರ್ಪೋರ್ಟ್ ಇಂದ ಲ್ಯಾಂಡ್ ಆಯ್ತು. ಧರ್ಮೇಂದ್ರ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಹೋಟ್ಲಿಗೆ. ನಮ್ಮ ಭರತ್ ಚಿಪ್ಲಿ ಅವರು ಎಲ್ಲ ಮಾಸ್ಕ್ ತೆಗೆದು ಕೂತವ್ರೆ ನೋಡಿ, ಹೆಂಗ್ ಸ್ಮಾರ್ಟ್ ಆಗವ್ರೆ. ಸೊ ಏನ್ ಪ್ರೋಗ್ರಾಮ್ ಚಿಪ್ಲಿ ಅವ್ರು ಇವತ್ತು ನಿಮ್ದು? ಏನಿಲ್ಲಪ್ಪ, ಇವತ್ತು ಆರಾಮ್ ರಿಲ್ಯಾಕ್ಸ್ ಮಾಡೋದು, ರೂಮ್ ಗೇಮ್ ಸೆಟ್ಲ್ ಆಗಿ ಸಾಯಂಕಾಲದ ಹೊತ್ತು ಒಂದು ರೌಂಡ್ ಜಿಮ್ಮು ಇಲ್ಲ ಫುಲ್ ಸೆಷನ್. ಏನ್ ಡವ್ ಹೊಡಿತೀರಿ, ಸುಮ್ಮನೆ ಬಿದ್ಕೊಂಡಿರ್ತೀರಾ. ಇರೋ ಬರೋ ಅಷ್ಟೇ ಇಟ್ಕೊಂಡಿದ್ರೆ ಹಿಂಗೆಲ್ಲ ಬರುತ್ತಾ ನೋಡಿ, ಜಿಮ್ ಮಾಡಿದ್ರೆ ಬರೋದು. ಮಸಲ್ ಮ್ಯಾನ್ ಚಿಪ್ಲಿ, ಸೋನ್ಕುಲ್ ಕಡ್ಡಿ ಜಾನಿ. ಮುಂಬೈ ಟ್ರಾಫಿಕ್ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಎಲ್ಲೆಲ್ಲಿ ನೋಡಿದ್ರು ಗಾಡಿಗಳು. ಏರ್ಪೋರ್ಟ್ ಇಂದ ಆಚೆ ಬರ್ಬೇಕು ಅಂದ್ರೆ ತಗಲಾಕೊಳ್ಳೋ ಕಾರ್ಯಕ್ರಮ ಇಲ್ಲಿ. ಹೊರಡಕ್ ಮುಂಚೆನೆ ತಗಲಾಕೊಂಬಿಡಿ. ಹೌದು, ಮುಂಬೈ ಟ್ರಾಫಿಕ್ ಇಸ್ ಆಲ್ಸೋ ಆಸ್ ಗಬ್ ಆಸ್ ಬೆಂಗಳೂರು. ಏರ್ಪೋರ್ಟ್ ಇಂದ ಹೋಟ್ಲಿಗೆ ರೀಚ್ ಆಗ್ಬೇಕಾದ್ರೆ ನಾವು ಈ ಸಿ ಲಿಂಕ್ ದಾಟಬೇಕು. ಈಗ ಈ ಸಿ ಲಿಂಕ್ ಇದೆಯಲ್ಲ, ಇದು ಮುಂಬೈನ ಒಂದು ಐಕಾನಿಕ್ ಸ್ಟ್ರಕ್ಚರ್ ಆಗೋಗಿದೆ. ಈಗ ನೋಡಿ ಇದೇ ಹೋಟೆಲ್. ಈಗ ರೀಚ್ ಆಗ್ತಾ ಇದೀವಿ. ಟ್ರಾಫಿಕ್ ಜಾಮು. ಮುಂಬೈಯಲ್ಲಿ ನೀವೆಲ್ಲಿ ಹೋದ್ರೂ ಕ್ಯೂ ನಿಂತ್ಕೋಬೇಕು, ಗೊತ್ತಲ್ಲ. ನಿಮ್ ಮನೆಗೆ ಲೇಟಾಗಿ ಹೋದ್ರೆ ಅಲ್ಲೂ ಕ್ಯೂ ನಿಂತ್ಕೋಬೇಕಾಗತ್ತೆ. ಯಾ ಚಿಪ್ಲಿ ನೋಡಿ ಹೆಂಗೆ ಎಂಟ್ರಿಂಗ್ ಮಹಾರಾಜನ್ ತರ. ವೆಲ್ಕಮ್ ಟು ಸೈಂಟ್ ರಿಜಿಸ್ ಚಿಪ್ಲಿ. ಥ್ಯಾಂಕ್ ಯು ಜಾನಿ, ತುಂಬಾ ದಿನ ಆದ್ಮೇಲೆ ಬರ್ತಾ ಇದೀವಿ ವಾಪಸ್. 2019 ಟು ಬಿ ಪ್ರಿಸೈಸ್. ಹೌದು, ನೋಡಿ ಹೋಟ್ಲಿಂದ ವ್ಯೂ, ರೇಸ್ ಕೋರ್ಸ್ ಕಾಣಿಸ್ತಾ ಇದೆ ನಿಮ್ಗೆ. ನೋಡಿ ರೂಮ್ ನಮಗೆ ಹೇಗಿದೆ ಅಂತ. ಎಲ್ಲ ಎಂಟರ್ ಆದರೆ ಇದು ವಾಶ್ರೂಮ್, ಬಾತ್ ಟ್ಯಾಬ್ ಅಂದರೆ ಈ ಕಡೆ ಎಲ್ಲ ಬೀರುಗಳಿದೆ. ಇಲ್ಲಿ ಬರ್ತಾ ಇದ್ರೆ ನಮ್ಮ ಬೆಡ್ರೂಮ್ ಇದೆ, ಟಿವಿ ಇದೆ. ಇಲ್ಲಿಂದ ನಾವು ಶೋ ಮಾಡೋಕ್ಕೆಲ್ಲ ವ್ಯವಸ್ಥೆ ಇದೆ. ಆಮೇಲೆ ನಮ್ಮ ಕಿಟಕಿಯಿಂದ ವ್ಯೂ ಈ ತರ ಇದೆ. ಅಲ್ಲಿ ದೂರದಲ್ಲಿ ನೋಡ್ಬೋದು ನೀವು, ಸಿ ಕಾಣ್ತಾ ಇದೆಯಾ? ಕ್ಯಾನ್ ಯು ಸಿ ದ ಸಿ?